ಯಾವಾಗ ಬಿಜೆಪಿಯಲ್ಲಿ ಪಟ್ಟಿ ಬಿಡುಗಡೆ ಆಯಿತು, ರಾಜ್ಯದಲ್ಲಿ ಅನೇಕರಿಗೆ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಔಟ್ ಆಯಿತು, ಬಂಡಾಯ ಕೇಳೋಕೆ ಪ್ರಾರಂಭವಾಯಿತು. ಬಸವರಾಜ ಬೊಮ್ಮಾಯಿ ಅವರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರೋ ಒಬ್ಬರು ಕೂತ್ಕೊಂಡು ಪಟ್ಟಿ ತಯಾರು ಮಾಡಿ ಅದೇ ಹೆಸರನ್ನ ಅಂತಿಮಗೊಳಿಸೋದಲ್ಲ. BS ಯಡಿಯೂರಪ್ಪನವರು ಕೇಂದ್ರದ ವರಿಷ್ಠರು ಸೇರಿ ಮಾಡಿರ್ತಕ್ಕಂಥ ಪಟ್ಟಿ ಇದು. ಒಬ್ರು ಮಾತ್ರ ತೀರ್ಮಾನ ಮಾಡುವ ಪದ್ಧತಿ ಬಿಜೆಪಿಯಲ್ಲಿ ಇಲ್ಲ ಅಂತ ಹೇಳಿ ಟಿಕೆಟ್ ವಿಚಾರವಾಗಿ ಆಕ್ಷೇಪ ಎತ್ತದವರಿಗೆ ಬಸವರಾಜ ಬೊಮ್ಮಾಯಿ ಅವರು ಟಾಂಗ್ ನೀಡಿದ್ದಾರೆ. ಯಡಿಯೂರಪ್ಪ ನಿವಾಸಕ್ಕೆ ಭೇಟಿ ನೀಡಿದ್ರು ಬೊಮ್ಮಾಯಿ ಅವರು. ಈ ಸಂದರ್ಭದಲ್ಲಿ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು, ಈಗ ಆರೋಪ ಕೇಳೋಕೆ ಸಿಗ್ತಿದೆಯಲ್ಲ, ಏನು ಹೇಳ್ತೀರಿ ಅಂತ ಹೇಳಿ. ಇನ್ನು ಕಾಂಗ್ರೆಸ್ ಪರಿಸ್ಥಿತಿ ನೋಡಿದ್ರೆ ಹಲವೆಡೆ ಗೆಲ್ಲುವ ಅಭ್ಯರ್ಥಿಗಳೇ ಇಲ್ಲ ಕಾಂಗ್ರೆಸ್ನಲ್ಲಿ ಅನ್ನೋದನ್ನ ಕೂಡ ಇದೇ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಪಕ್ಷದ ವರಿಷ್ಠರು ನಿರ್ಣಯ ಮಾಡಿ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನು ಯಡಿಯೂರಪ್ಪನವ್ರ ಪಾತ್ರ ಕೂಡ ಅದರಲ್ಲಿ ಇದೆ. ಹೀಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಬಂದಿದ್ದೀನಿ ಅಂತ ಕೂಡ ಮಾತನಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ನಿನ್ನೆ ಪಕ್ಷದ ವರಿಷ್ಠರು, ಪ್ರಧಾನಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು, ಅಮಿತ್ ಶಾ ಅವರು ನಿರ್ಣಯ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಸದಾಕಾಲ ನನಗೆ ರಾಜಕೀಯವಾಗಿ ಆಶೀರ್ವಾದ, ಮಾರ್ಗದರ್ಶನ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಅವರ ಆಶೀರ್ವಾದವನ್ನು ಮತ್ತೊಮ್ಮೆ ಪಡೆಯಲು ಮತ್ತು ಕೃತಜ್ಞತೆಯನ್ನು ಹೇಳಲು ನಾನು ಬಂದಿದ್ದೆ. ನನಗೆ ಗೆದ್ದು ಬರುವಂಥ ಎಲ್ಲ ಆಶೀರ್ವಾದವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಪ್ರಚಾರಕ್ಕೆ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆಯ ಒಂದು ಲಿಸ್ಟನ್ನು ನೋಡಿದಾಗ ಭಾಳ ವಿನೂತನವಾಗಿ ಕೂಡಿರುವಂಥದ್ದು ಅಂತ ಅನ್ನಿಸ್ತಾ ಇದೆ ನನಗೆ. ಒಂದು ಡಾಕ್ಟರ್ ಮಂಜುನಾಥ್ ಅವರು, ಖ್ಯಾತ ಡಾಕ್ಟರು, ಹೃದಯ ತಜ್ಞರು, ಮೆಡಿಕಲ್ ಫೀಲ್ಡಲ್ಲಿ ಭಾಳಷ್ಟು ಲಕ್ಷಾಂತರ ಜನರಿಗೆ ಜೀವ ಕೊಟ್ಟವರು. ಅಂಥವರು ಬೆಂಗಳೂರು ಸಮೇತವಾಗಿ ಬೆಂಗಳೂರು ಗ್ರಾಮಾಂತರವನ್ನು ಪ್ರತಿನಿಧಿಸುವಂಥದ್ದು ಭಾಳ ಒಂದು ಒಳ್ಳೆಯ ಕೆಲಸ ಆಗಿದೆ, ಅಪರೂಪದ ಕೆಲಸ ಆಗಿದೆ. ಮತ್ತು ಇದೊಂದು ಸಂದೇಶ ಇಡೀ ರಾಜ್ಯಕ್ಕೆ, ತಮ್ಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದವ್ರಿಗೆ